ತಂದೆ ತಾಯಿ ಇಬ್ಬರೇ ಮೂರು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಆ್ಯಕ್ಚುಲಿ ಬ್ಲಾಗ್ ಏನಾಗಿರುತ್ತೆ ಗೊತ್ತಾ, ನನ್ನ ಬರ್ಡೇ ಬ್ಲಾಗ್ ಆಗಿರುತ್ತೆ. ಲಾಸ್ಟ್ 2 days ಬ್ಯಾಕೆ ಆ್ಯಕ್ಚುಲಿ ಪ್ರೀ ಬರ್ಡೇ ಆಗೋಗಿತ್ತು ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ. ಇವತ್ತು ನನ್ನ ಬರ್ಡೇ ದಿವಸ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಅದು ನನ್ನ ಫ್ರೆಂಡ್ ಧನು ಜೊತೆ. ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು. ಆಮೇಲೆ ಇನ್ನೂ ಇಬ್ಬರು ಬರಬೇಕಾಗಿತ್ತು, ಇಬ್ಬರು ಕೈ ಕೊಟ್ಬಿಟ್ರು. ಸೊ ಅವ್ರು ನಾಳೆ ಬರ್ತಾರೆ ನಮ್ಮ ಮನೆಗೆ, ಅವ್ರನ್ನ ತೋರಿಸ್ತೀನಿ. ಬಟ್ ಇಲ್ಲಿ ಸೆಲೆಬ್ರೇಷನ್ ಹೇಗಾಗುತ್ತೆ ಅಂತ ನೋಡ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ಇದು ಬರ್ಡೇ 2 days ಬ್ಯಾಕ್ ವಿಡಿಯೋ. ಸೊ ನಮ್ಮ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ರೆಸಾರ್ಟ್ಗೆ ಹೋಗ್ತಾ ಇದ್ವಿ, ಆ ವಿಡಿಯೋ ಇದು. ಅದು ಕೂಡ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ಹೆಂಗೆ ಎಂಜಾಯ್ ಮಾಡಿದ್ವಿ. ಇಂತಜಾರ್ ನಿನ್ನದೇ, ಬಂದು ಹಾಕು ಹಾಜರಿ, ನಿನ್ನಯ ನೋಟವೇ 8ನೇ ಅಚ್ಚರಿ. ಇಂತಜಾರ್ ನಿನ್ನದೇ, ಬಂದು ಹಾಕು ಹಾಜರಿ. ಸೊ ಇದು ನಾವು ಸ್ಟೇ ಆಗಿದ್ದ ರೆಸಾರ್ಟ್ ಗೈಸ್, ತುಂಬ ಚೆನ್ನಾಗಿದೆ. ಇದು ಕೂಡ RR ರಿಟ್ರೀಟ್. ಈಗಿಂದ ನೋಡಿರ್ತೀರ ನೀವು, ಫುಲ್ ಟ್ರೆಂಡಿಂಗಲ್ಲಿರೋ ರೆಸಾರ್ಟ್ ಇದು. ನಾವು ಪ್ರೀವಿಯಸ್ಲಿ ಹೋಗಿದ್ವಿ, ಆವಾಗಲೂ ಚೆನ್ನಾಗಿತ್ತು, ಇವಾಗೂ ಚೆನ್ನಾಗಿದೆ. ಇವಾಗಂತೂ ಫುಡ್ಡು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡಿ ನನ್ನ ಬರ್ಡೇ ಹೆಂಗೆ ಮಾಡಿದ್ದಾರೆ ಅಂತ. ಫುಲ್ಲು ಸ್ಪ್ರೇ ಹಾಕ್ಬಿಟ್ರು ಗೈಸ್ ನನ್ನ ಮೇಲೆ. ಫುಲ್ಲು ಕಟ್ ಮಾಡಿ ಗೊತ್ತೇ ಇಲ್ಲ ಅವ್ರು ಸ್ಪ್ರೇ ತಂದಿರೋದು. ಫುಲ್ಲು ಸ್ಪ್ರೇ ಹಾಕ್ಬಿಟ್ರು. ಸೊ ಆದರೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿತ್ತು ಬರ್ಡೇ. ನೋಡಿ ಎಲ್ಲ ಇಲ್ಲಿ ಯಾರ್ಯಾರ ನೋಡ್ತಾ ಇರ್ಬೋದು, ಅವರೆಲ್ಲ ನನಗೆ 18 yearsಯಿಂದ ಫ್ರೆಂಡ್ಶಿಪ್ ಇರೋದು. ನಮ್ಮದು ಸ್ಕೂಲ್ ಫ್ರೆಂಡ್ಸು ನಾವು, ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್. ಫ್ಯೂ ಆಫ್ ದೆಮ್ ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ, ಫ್ಯೂ ಎಲ್ಲ ಕೂಡ ಎಷ್ಟು ಕ್ಲೋಸ್ ಆಗಿದ್ದೀವಿ ಇವತ್ತಿಗೂ ಅಂತಂದರೆ, ದ ಸೇಮ್ ಬಾಂಡಿಂಗು ಇವತ್ತಿಗೂ ಹಾಗೆ ಇದೆ. ಸೊ ಎಂಡ್ ಆಫ್ ದ ಡೇ ನೀವು ಬರೋದೇ ಅವರೇ ಎಲ್ಲದಲ್ಲೂ ಸಿಗೋದೆ. ಸೊ ಹಾಗೆ ನೋಡ್ತಾ ಫೈನಲಿ ಎಲ್ಲರೂ ಕೇಕ್ ತಿನ್ಸಾಯಿತು. ಬರ್ಡೇ ಅವತ್ತು, ಬರ್ಡೇಯಿಂದ 2 days ಬ್ಯಾಕೇ ಸೆಲೆಬ್ರೇಟ್ ಮಾಡಿಬಿಟ್ಟಿದ್ದೆ ನಾನು ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ. ಅದು RR ರಿಟ್ರೀಟಲ್ಲಿ. ಫುಲ್ ಖುಷಿ ಹಂಗೆ ನೋಡ್ತಾ ಇದ್ವಿ. ನಾನು ಮತ್ತು ಕಟ್ಕೊಂಡು ತಿಂತಾ ಇದ್ದೀವಿ. ಅವರೆಲ್ಲ ಕಟ್ಕೊಂಡು ತಿಂತಾ ಇದ್ದೀವಿ ನೋಡಿ. ಸೊ ಇದು ಅರ್ಲಿ ಮಾರ್ನಿಂಗ್ ಗೈಸ್. ಎಷ್ಟು ಪೀಸಾಗಿತ್ತು ಗೊತ್ತಾ ರೆಸಾರ್ಟ್. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಹೊರಟ್ವಿ. ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಹೋಗ್ತಾ ಇದ್ದೀವಿ ಅಂತ. ಫುಲ್ಲು ರೇಸ್ ಗೈಸ್. ಅವ್ರು ಫಸ್ಟ ನಾವು ಫಸ್ಟ ಅಂತ ಬರೀ ರೇಸಲ್ಲೇ ಹೋಗಿದ್ದೀವಿ. ಬಟ್ ನೀವು ತಪ್ಪು ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಫಾರ್ ಫನ್ ಅಷ್ಟೇ ಗೈಸ್. ಸೊ ಗೈಸ್, ಸ್ಕೂಲ್ ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಾಗಿ ನೆಕ್ಸ್ಟ್ ಡೇ ಈವ್ನಿಂಗು ನಾನು ಮತ್ತು ಇದನ್ನು ಇಬ್ಬರು ಹೊರಟ್ವಿ ನೆಕ್ಸ್ಟ್ ರೆಸಾರ್ಟಿಗೆ. ಸೊ ನೋಡ್ತಾ ಇರಿ ನಾವಿಬ್ಬರು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ನಾವಿಬ್ಬರೇ ಗೈಸ್ ಬಂದಿರೋದು, ತುಂಬ ಖುಷಿ ಆಗ್ತಾ ಇದೆ. ಅದು ನಾವು ಪ್ಲ್ಯಾನೇ ಮಾಡಿರಲಿಲ್ಲ, ಇದು ಸಡನ್ ಪ್ಲ್ಯಾನ್. ಅದು 25 years ಆಬ್ವಿಯಸ್ಲಿ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಇತ್ತು. ನಾಳೆ ನನ್ನ ಬರ್ಡೇ ದಿವಸ ಫ್ಯಾಮಿಲಿ ಜೊತೆ ಕೂಡ ಸೆಲೆಬ್ರೇಟ್ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿದೆ, ನಿಜ ಹೇಳ್ತಿದ್ದೀವಿ. ಮಸ್ಟ್ ವಿಸಿಟ್. ತುಂಬ ಪೀಸ್ಫುಲ್ ಆಗಿದೆ. ನಾವು ಬಂದಿದ್ದೇವೆ ಮಂಡೇ. ಹಾಂ, ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಅಫೋರ್ಡಬಲ್ ಆಗೂ ಇದೆ ಪ್ರೈಸು. ನೀವು ಅಂದ್ಕೊಳ್ಳೋ ಥರ ಜಾಸ್ತಿ ಎಲ್ಲ ಏನೂ ಇಲ್ಲ ಈ ರೆಸಾರ್ಟಲ್ಲಿ. ತುಂಬ ಚೆನ್ನಾಗಿದೆ. ಗೋ ಕಾರ್ಟಿಂಗ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಅದು ಗೇಮ್ಸ್ ಇದೆ. ದಟ್ ರೂಮ್ಸ್ ವರ್ ರಿಯಲಿ ವೆರಿ ಲೈಕ್ ಏನಂತಾರೆ, ಲಕ್ಸುರಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ಗೈಸ್, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನೋಡ್ತಾ ಇರಿ ಏನೇನು ಅಂತ. ಆಶಾ, ಯು ಟೆಲ್ ಮಿ, ಹೌ ಆರ್ ಯು ಫೀಲಿಂಗ್ ಗೆಟ್ಟಿಂಗ್ ಓಲ್ಡ್? ವಿ ಆರ್ ಗೆಟ್ಟಿಂಗ್ ಓಲ್ಡ್ ಗೈಸ್. ನೆಕ್ಸ್ಟ್ ಇನ್ ಫ್ಯೂಚರ್ ಡೇಸ್ ವಿ ಆರ್ ಆಲ್ಸೋ ಗೋಯಿಂಗ್ ಟು ಗೆಟ್ ಮ್ಯಾರಿಡ್. ಬಟ್ ಸ್ಟಿಲ್ ಅದೊಂದೇ ಪ್ರಾಬ್ಲಮ್ಮು, ಏಜ್ ಆಲ್ರೆಡಿ ನಮ್ಮ ಹಾಫ್ ಏಜ್ ಆಗ್ಬಿಟ್ಟಿದೆ. ಐ ಡೋಂಟ್ ನಾಟ್ ಹಾಫ್ ಏಜ್, ಇಟ್ಸ್ ಎ ಸಿಲ್ವರ್ ಜುಬ್ಲಿ. ಶಿ ಇಸ್ ಟೆಲ್ಲಿಂಗ್ ಹಾಫ್ ಏಜ್. ಹಾಫ್ ಏಜ್ ಅಂದ್ರೆ 25 ಆಯ್ತಾ, ಬಟ್ ಆಗೋಗಿದೆ. ಬಟ್ ಈಗಿನ ಜನ್ರೇಷನ್ ಅಲ್ಲಿ 50 ವರ್ಷಕ್ಕೆ ಸಾಯ್ತಾ ಇರೋದ್ರಿಂದ ನಾವು ಹಾಫ್ ಏಜ್ ಅಂತಲೇ ಕನ್ಸಿಡರ್ ಮಾಡಬೇಕು ಗೈಸ್. ಬಟ್ ನಾವು ಫ್ರೆಂಡ್ಸ್ ಜೊತೆ ಪ್ರತಿ ಸೆಕೆಂಡ್ ಏನು ಕಳಿತೀವಲ್ಲ, ದಟ್ ಈಸ್ ವೆರಿ ಪ್ರೀಶಿಯಸ್ ಮೂಮೆಂಟ್.
ನೀವು ಯಾವತ್ತೂ ಫ್ರೆಂಡ್ಸ್ ಜೊತೆ ಬರ್ತೀನಿ ಅಂದರೆ ಬೇಡ ಅಂತ ಹೇಳ್ಬಿಡಿ, ಬಟ್ ಅವ್ರು ನೆಕ್ಸ್ಟ್ ರಿಗ್ರೆಟ್ ಹಾಕ್ತಾರೆ ಅನ್ನೋದು ನಂದು ಇದೆ. ಸೊ ಈ ಸರಿ ಇಬ್ಬರೇ ಬಂದಿದ್ದೀವಿ, ವೆರಿ ಪೀಸ್ಫುಲ್. ಇಬ್ಬರೇ ಬಂದಿದ್ದೀವಿ. ನೆಕ್ಸ್ಟು ಇವಳ ಬರ್ಡೇ ನೆಕ್ಸ್ಟ್ ಮಂತು, ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಬರುತ್ತೆ, ಅದು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಸ್ಟೇ ಟ್ಯೂನ್ ಗೈಸ್. ಇವಾಗ ಬರ್ಡೇ ಸೆಲೆಬ್ರೇಷನ್ ನೋಡೋರಂತೆ, ಅದನ್ನು ನೋಡಿ ಫ್ರೆಂಡ್ಸ್. ನಾನು ಪನ್ನೀರ್ ತಿಂತಾ ಇದ್ದೀನಿ, ಅವಳು ನಾನ್ ವೆಜ್ ತಿಂತಾ ಇದ್ದಾಳೆ. ತುಂಬಾ ಟೇಸ್ಟಿ ಆಗಿದೆ ನಿಜ. ಬಟ್ ನಾನು ಇವತ್ತು ಮಂಡೇ, ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಹ್ಯಾವಿಂಗ್ ದಟ್. ಇಟ್ಸ್ ಮೈ ಬರ್ಡೇ. ನೋ ಐ ಕ್ಯಾನ್. ಸೊ ಐ ಆಮ್ ಹ್ಯಾವಿಂಗ್ ವೆಜ್ ಪನ್ನೀರ್ ತಿಂತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಅದು ಎಷ್ಟು ಸಕ್ಕತ್ತಾಗಿದೆ ನೋಡಿ, ಮಸ್ತಾಗಿದೆ ಅಲ್ಲ. ಸೊ ಇಬ್ಬರೇ ಇರೋದ್ರಿಂದ ಕಾರಣ ಸರ್ಪ್ರೈಸು ಅವಳು ನನಗೆ 9ವರೆಗೆ ತೋರಿಸ್ಬಿಟ್ಟು. ನೋಡಿ ವಿಡಿಯೋ ಮಾಡ್ತಾ ಇರೋದೇ ನಾನು, ಇನ್ಯಾರೂ ಇಲ್ಲ ಅಲ್ಲ, ಬಿಕಾಸ್ ನಾವು ಇಬ್ಬರೇ ಇರೋದ್ರಿಂದ. ಸೊ ನಾವು ಇಲ್ಲೇ ಮಾಡ್ತಾ ಇದೀವಿ. ಇವಳು ಆಲ್ರೆಡಿ ನೋಡ್ಬಿಟ್ಟಿದ್ದಾಳೆ. ಐ ಥಾಟ್ ಲೆಟ್ಸ್ ಗಿವ್ ಇಟ್ ಸರ್ಪ್ರೈಸ್, ಬಟ್ ಇವಳು ಆಲ್ರೆಡಿ ನೋಡಿದ್ದಾಳೆ. ಸೊ ಇಟ್ಸ್ ಫೈನ್. ಸೊ ಮೇ ಬಿ ಇವಾಗ ಟೈಮ್ 9:30, ಸೊ ಇನ್ನೂ ಟೈಮ್ ಇದೆ. ಸೊ ವಿ ಜಸ್ಟ್ ಅದು ಆ್ಯಕ್ಚುಲಿ ಇದೇನು ಅಂತಂದರೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿದ್ದೆ, ನಮ್ಮ ರೆಸಾರ್ಟ್ ಅವರೇ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಶೀ ಟೋಲ್ಡ್ ಜಸ್ಟ್ ಬೇಕು ಸೆಲೆಬ್ರೇಷನ್ ಅಂತ, ಅದಕ್ಕೆ ಸಿಂಪಲ್ ಆಗಿ ಮಾಡಿಕೊಟ್ಟಿದ್ದಾರೆ ಅವರು. ಸೊ ಇನ್ನು ಕ್ಯಾಂಪ್ ಫೈರ್ ಸ್ಟಾರ್ಟ್ ಆಗಿಲ್ಲ. ಸೊ ವಿ ಗೋನ್ ಸ್ಟಾರ್ಟ್ ನಾವ್ ಬಿಕಾಸ್ ಇಟ್ಸ್ ಆಲ್ರೆಡಿ 9:30. ನೋಡಿ ಗೈಸ್, ನನ್ನ ಬರ್ಡೇ ಸೆಲೆಬ್ರೇಷನ್ ದಿವಸ ನಾನೇ ನೋಡ್ತಾ ಇದ್ದೀನಿ ಸೆಲೆಬ್ರೇಷನ್ ಹೇಗೆ ಮಾಡಿದ್ದಾರೆ ಅಂತ. ಸೊ ಬಿಕಾಸ್ ಸರ್ಪ್ರೈಸ್ ಅನ್ನೋ ತೇರಿಲ್ಲ, ಇದ್ದಿದೆ ಇಬ್ಬರು. ಸೊ ಅದರಿಂದ ಏನಿಲ್ಲ, ಜಸ್ಟ್ ಅವರು ಇರೋದನ್ನೇ ಮಾಡಿ ಸಿಂಪಲಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ನನ್ನ ಬರ್ಡೇಗೆ ರೆಡಿಯಾಗಿರೋ ರೀತಿ. ಹೇಗೆ ರೆಡಿಯಾಗಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಒಂದು ಚಿಕ್ಕ ಸ್ಲೋಮೋ ಮಾಡಿಕೊಂಡೆ. ಸೋನೆ 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 ಪ್ರೀತಿಯ ಸೋನೆ. ಸೊ ಈ ರೀತಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ಲು ಅಂತಾನು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೆನ್ನೆ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಆಗಿ ಹೋಗಿ ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ಎದ್ದು ಬಂದಿದ್ದೀವಿ ಫ್ರೆಶ್ ಅಪ್ ಆಗಿ. 10:30 10:30 ಆಗಿದೆ. ಕಾಲು ತುಂಬ ಹೊಟ್ಟೆ ಹಸಿತಾ ಇದೆ. 10:30ಗೆ ಕ್ಲೋಸ್ ಅಂತೆ ಬ್ರೇಕ್ಫಾಸ್ಟು. ಸೊ ಬ್ರೇಕ್ಫಾಸ್ಟ್ ಮಾಡಿದ್ದು ಬಂದ್ವಿ. ನೋಡಿ ಗೈಸ್, ಕಾಫಿಗೆ ಬಂದಿದ್ದೀವಿ. ಸೊ ಕಾಫಿಗೆ ಬಂದ್ವಿ ಗೈಸ್. ತುಂಬ ಹೊಟ್ಟೆ ಹಸಿತಾಯಿತು. ಸೊ ಅವಳಿಗೂ ತುಂಬ ಹೊಟ್ಟೆ ಹಸಿತಾಯಿತು. ಮಿಡ್ ನೈಟ್ ನೆನೆ ತಿಂದಾಗ ಬೇಗ ತಿಂದ್ಬಿಟ್ಟಿದ್ವಿ. ಸೊ ಬೆಳಗ್ಗೆ ತುಂಬ ಹೊಟ್ಟೆ ಹಸಿತಾಯಿತು ಅಂತ ಹೇಳ್ಬಿಟ್ಟು ಬಂದ್ವಿ. ಫೈನಲಿ ಬ್ರೇಕ್ಫಾಸ್ಟ್ ಬಂತು, ನೋಡ್ಬೋದು ನೀವು. ಹಂಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪೂಲಿಗೆ ಬಂದ್ವಿ. ಇವಳು ಪೂಲೊಳಗೆ ಹೋಗ್ಬಿಟ್ಟು ಬರ್ತಾನೆ ಇಲ್ಲ ಗೈಸ್. ನನಗೂ ಕರೆದು ಸಾಕಾಗೋಯ್ತು. ಸೊ ಈ ರೀತಿ ಇದೆ ಪೂಲು, ಸಖತ್ತಾಗಿತ್ತು ಪೂಲು. ಹಾಗೆ ನೋಡಿ ರೆಸಾರ್ಟು ಕೂಡ ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ ನೀವೇ ನೋಡ್ಬೋದು ರೆಸಾರ್ಟು ಕೂಡ. ಆಮೇಲೆ ಗೋ ಕಾರ್ಟಿಂಗ್ ಇತ್ತು, ನಾನು ಆಡಲಿಲ್ಲ, ನನಗೆ ಭಯ ಇತ್ತು. ಅವಳು ಆಡಿದ್ಲು ನೋಡಿ, ನಾನು ಆಡೋಕ್ಕೆ ಭಯಪಟ್ಟೆ ಗೈಸ್. ಆಮೇಲೆ ರೆಡಿಯಾಗಕ್ಕೆ ಹೋದ್ವಿ. ನಾನು ರೆಡಿ ಆಗಿದ್ದಾಯಿತು. ಇನ್ನೂ ರೆಸಾರ್ಟಲ್ಲೇ ಇದ್ದೀವಿ, ನಾನು ಮತ್ತು ಅವಳು ಇನ್ನೂ ರೆಡಿ ಆಗ್ತಾ ಇದ್ದಾಳೆ. ಸೊ ನಾನು ರೆಡಿ ಆಗಿಬಿಟ್ಟು ಪೂಲ್ ಹತ್ರ ಬಂದೆ. ಸೊ ನೋಡಿ ಪೂಲ್ ಹೇಗಿದೆ, ರೆಸಾರ್ಟ್ ಹೇಗಿದೆ, ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ತುಂಬ ಎಂಜಾಯ್ ಮಾಡಿದ್ದೀವಿ. ನೀವು ಹೀಗೆ ನೋಡ್ತಾ ಇರಿ ನನ್ನ ವೀಡಿಯೋ. ಆಲ್ಮೋಸ್ಟ್ ಅರ್ಧ ದಿನ ಬರ್ಡೇ ಆಗೇ ಹೋಯಿತು ರೆಸಾರ್ಟಲ್ಲಿ. ಇನ್ನು ಇವತ್ತಿಂದು ಏನೇನು ನಡೀತೆ ಅಂತ ತೋರಿಸ್ತೀನಿ. ಸ್ಟೇ ಟ್ಯೂನ್ ಗೈಸ್. ಮುರಿದ ಚಂದ್ರನ ತುಂಡು ನೀನು, ಮಾಸಿ ಹೋಗದ ಬೊಂಬೆ ನೀನು, ಮುತ್ತು ಒಂದಲ ನಿನ್ನ ಮುತ್ತು ಮಾಡಲ. 7 ಬಣ್ಣಕ್ಕೆ ರಾಣಿ ನೀನು, ಒಂಟಿ ಹೃದಯದ ಉಸಿರು ನೀನು, ರಾಜನಾಗಲ ನಿನ್ನ ಉಸಿರನಾಡಲ. ಎಲ್ಲೇ ಇದ್ದರೂ ಮನೆಗೆ ಬಂದ್ವಿ, ಎಲ್ಲ ಮುಗಿಸ್ಕೊಂಡು. ನೋಡಿ ಅಗೇನ್ ವಿದ್ಯಾ ಬಂದಿರಲಿಲ್ಲ ರೆಸಾರ್ಟ್ಗೆ ಅಂತ ಹೇಳಿ ವಿದ್ಯಾಧನು ಬಂದು ತಿರ್ಗಾ ಸೆಲೆಬ್ರೇಟ್ ಮಾಡಿದ್ರು. ತಿರ್ಗಾ ಕೇಕ್ ಕಟ್ ಮಾಡಿದ್ರು ನಮಗೆ. ನೋಡ್ತಾ ಇರ್ಬೋದು, ಏನೋ ಗಿಫ್ಟ್ ಕೊಟ್ಟರು. ಅದು ಗಿಫ್ಟ್ ಏನು ಅಂತ ತೋರಿಸ್ತೀನಿ, ನೋಡ್ತಾ ಇರಿ ಹಾಗೆ ಗೈಸ್. ಸ್ಟಾರ್ಟ್ ಮಾಡಿದ ಐ ಗೆಸ್ ಇದು ನನ್ನದು 3rd ಔಟ್ಫಿಟ್ಟು. ಇವಾಗ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ.
ನಾನು ಮನೆಯಲ್ಲಿ ಯಾರ್ಯಾರು ಬಂದಿದ್ದಾರೆ ನನ್ನ ಬರ್ಡೇಗೆ ಎಲ್ಲ ನೀವು ನೋಡ್ತಾ ಇರಿ. ಅಂತಾನೆ ಮುಖ ಇಟ್ಕೊಂಡಿರ್ತಾರೆ ಯಾವಾಗಲೂ. ಏನು ಮಾಡೋದು ಕೈ ಸೆಲೆಬ್ರೇಷನ್ನೇ ಮಾಡಿಲ್ಲ. ಅವ್ರು ಡೆಕೋರೇಷನ್ ಮಾಡಿಸ್ತೀನಿ ಅಂದರು. ಸೊ ಮಾಡಿಲ್ಲ. ಬಿಕಾಸ್ ನಾನು ಇವಾಗ ಏಕೆ ಅಂದರೆ ನನ್ನ ಬರ್ಡೇಗೆ ಒಂದು ಚಿನ್ನ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ಏನು ಅಂತ. ಅದು ನಮ್ಮಮ್ಮ ಕೊಡ್ಸಿರೋದಂಗೆ, ಅದು ಹೊರಗಡೆ ಇದೆ, ತೋರಿಸ್ತೀನಿ ಇರಿ ಗೈಸ್. ನೋಡಿ ಇವರೇ ಕೊಡ್ಸಿರೋದು. ಇವನಂತೂ ಒಳ್ಳೆ ಜಾತ್ರೆ ಥರ ಆಡ್ತಾ ಇದ್ದಾನೆ ಗೈಸ್. ಸೇ ಆಯ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಆಯ್ ಆಯ್ ಕರೋ. ಏ ಆಯ್ ಮಾಡ್ತೇ ಮಾಡಲ್ವಾ? ಬೇಗ ಆಯ್ ಮಾಡು. ಆಯ್ ಆಯ್ ಮಾಡು ಮೀನಾ. ಇವನು ಹೋಗ್ಬಿಡ್ತಾನೆ ಗೈಸ್, ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ ಇಲ್ಲಿ. ನೋಡ್ತಾ ಇರಿ ಇನ್ನು ನೆಕ್ಸ್ಟ್ ಕೇಕ್ ಯಾವ್ದು ಕಟ್ ಮಾಡ್ತೀನಿ ಅಂತ ನೋಡ್ತಾ ಇರಿ. 4 ಗೈಸ್ ಇವನ್ಗೋಸ್ಕರ 1 ಅವರಿಂದ ಕೇಕ್ ಕಟ್ ಮಾಡ್ಸಕ್ಕೆ ವೇಟ್ ಮಾಡ್ತಾ ಇದೀವಿ ಗೈಸ್. ಬಾ ಶೇಖರ್, ಏನು ಒಳ್ಳೆ VVIP ಥರ ಬರ್ತಾ ಏನ್ ಇಲ್ಲಿ ಆನ್ಸರ್ ಮಾಡು. ಇಲ್ಲ ನೋಡಿ ನಾನು ಯೂಟ್ಯೂಬ್ ಆನ್ಸರ್ ಮಾಡಿ. ಯಾಕೆ ಲೇಟು? ಯಾಕೆ ಹೇಳು ಶೇಖರ್? ಕತೆ ಹೇಳ್ತಾ ಅವನೇ ಗೈಸ್. ಕತೆ ಹೇಳ್ಬೇಡ, ಯಾಕೆ ಲೇಟ್ ಹೇಳು? ಆ್ಯಕ್ಚುಲಿ ನನಗೆ ಈ ಸರ್ಪ್ರೈಸ್ ಗೊತ್ತಿರಲಿಲ್ಲ. ನಮ್ಮಕ್ಕ ಸಡನ್ ಸರ್ಪ್ರೈಸ್ ಕೊಟ್ಟಲು. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ನನಗೆ ಹರುಷ ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ ದೇವರ ಮುಂದೆ ಬೀಳುವೆ ನಾನು 7 ಜನ್ಮ ನಿನ್ನನ್ನೇ. ನಮ್ಮ ಶಿವು ಬರೀ ಅರ್ಧಂಬರ್ಧ ಇರೋದು ಕಿತಾಪತಿ ಮಾಡ್ತಾನೇ ಇರ್ತಾನೆ ನೋಡಿ. ಗೀಸೋದು ಬ್ಲಾಸ್ಟ್ ನನ್ನ ಬಡಿಲೇ ಇಲ್ಲ. I'm a lawyer, husband giving you royal treatment on your daily shopping is guaranteed. Your money's a mama, I'm your naughty mommy, give me lifetime service warranty. I'm a lawyer, husband giving you royal treatment on your daily shopping is guaranteed. Your money's a mama, I'm your naughty mommy, give me lifetime service warranty. Amma tinkle, come and mingle, namma kaatila naan dhaan king. Modern nimmada, aasa koodada, kanna kattada, give me ring. Na sokkrandi vikkrandi ottayila nikkrandi. Na tikkava pattikava ನೋಡಿ ಹೇಗಿತ್ತು ಬರ್ಡೇ ಸೆಲೆಬ್ರೇಷನ್ ಅಂತ. ಇದು ಆ್ಯಕ್ಚುಲಿ ಮಮ್ಮಿ ಗಿಫ್ಟ್ ಮಾಡಿದ್ದು. ದಿಸ್ ಈಸ್ ಮಂಡೇ ಟು ವೆಡ್ನೆಸ್ಡೇ ಮಾರ್ನಿಂಗ್ ಗೈಸ್. ಇದನ್ನ ಮಾಡಿ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ. ಇದು ನೆಕ್ಸ್ಟ್ ಡೇ ಆಫ್ ಮೈ ಬರ್ಡೇ ಬ್ಲಾಗ್. ಇದು ಚಿಕನ್ ಬಿರಿಯಾನಿ, ಇದು ಸಾಂಬಾರಿಗೆ. ಇನ್ನೇನು ಮಮ್ಮಿ? ಅಯ್ಯೋ ಅಮ್ಮ ಈರುಳ್ಳಿ ಹಚ್ತಾ ಇದ್ದಾರೆ, ಒಬ್ಬರು ಹಚ್ತಾ ಇದ್ದಾರೆ. ನಾನು ಇನ್ನು ಫ್ರೆಶ್ ಅಪ್ ಆಗಿಲ್ಲ ಗೈಸ್, ಫ್ರೆಶ್ ಅಪ್ ಆಗಬೇಕು. ನೋಡ್ತಾ ಇರಿ ಹಾಗೆ. ಹಾಯ್, ನಮ್ಮಮ್ಮ ಬಿರಿಯಾನಿ ಇಷ್ಟು ಮಾಡ್ತವ್ರು. ಯಾರ್ಯಾರು ಬರ್ತಾರೆ ಅಂತ ಐ ವಿಲ್ ಶೋ ಯು ಗೈಸ್. ನೋಡಿ ಇನ್ನೇನು ಮಾಡ್ತೀವಿ? ಮಟನ್ ಸಾರು ಒಂದಾ? ಹಾಂ, ಏನೇನು ಹೇಳು ಬೇಗ. ಮಟನ್ ಸಾರು ಒಂದು 3 ಐಟಮಾ? ಮೊಸರು ತೊಗೊಬಂದಿಲ್ಲ ಅಲ್ವಾ? ನೋಡಿ ಸ್ಟೇ ಟ್ಯೂನ್. ಹೆಂಗೆ ಮಾಡೋದನ್ನ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಬಿರಿಯಾನಿ ಫೈನಲಿ ಗೈಸ್, ಬಿರಿಯಾನಿ ರೆಡಿ ಆಗಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಇಲ್ಲಿ ಗ್ರೇವಿ ನಡೀತಾ ಇದೆ. ಬಿರಿಯಾನಿ ಚಿಕನ್ ಚಾಪ್ಸು, ಅಲ್ಲಿ ಮಟನ್ ಇವಾಗ ಸಾಂಬಾರು ಮಾಡಬೇಕಿಲ್ಲ, ಸಾಂಬಾರು ಮಾಡಿ ಇವಾಗ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಗ್ರೇವಿ, ಈವ್ನಿಂಗ್ ನೈಟ್ಗೆ ಮಟನ್ ಸಾಂಬಾರು. ಹಾಯ್ ಗೈಸ್, ಹೇಗಿದೆ ಬಿರಿಯಾನಿ? ನಮ್ಮಮ್ಮ ಮಾಡಿರೋದು, ನಾನಲ್ಲ. ಚೆನ್ನಾಗಿದೆಯಾ? ಇದು ಅಷ್ಟೊಂದಿನ ನಂಗೆ ಮಾಡೋಕ್ಕೆ ಬರಲ್ವೇ? ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಸೆಂಡಿಂಗ್ ದಿಸ್ ಕೇಕ್. ಫೈನಲಿ ನಾನು ರಾಯರ ದರ್ಶನ ಮಾಡಿ ಖುಷಿ ಆಯಿತು. ಗುರುವಾರ ರಾಯರ ದರ್ಶನ ಮಾಡಿ ನನ್ನ ಬರ್ಡೇ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ರಾಯರ ಅನುಗ್ರಹ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಗೈಸ್.